ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಿನ್ನೆ ನಾವು ನೋಡ್ತಾ ಇದ್ವಿ, ದಾನ ಯಾಕೆ ಮಾಡಬೇಕು, ದಾನದ ಅವಶ್ಯಕತೆ ಏನು, ವಿಶೇಷತಃ ಕ್ಷತ್ರಿಯರು ಯಾಕೆ ದಾನ ಮಾಡಬೇಕು, ಅದಕ್ಕೆ ಉತ್ತರವನ್ನು ಭೀಷ್ಮಾಚಾರ್ಯರು ಬಹಳ ಚೆನ್ನಾಗಿ ಕೊಟ್ಟರು. ಕ್ಷತ್ರಿಯರು ದಾನ ಮಾಡುವ ಮೂಲಕ ತಮ್ಮ ಉತ್ಕಟವಾದ ಅಹಂಕಾರವನ್ನು ಕಳೆದುಕೊಳ್ಳುವಂತಹ ಪ್ರಕ್ರಿಯೆ. ಆ ಹಿನ್ನೆಲೆಯಲ್ಲಿ ದಾನ ಮಾಡಬೇಕು. ಯಜ್ಞ ಅಂತನ್ನೋದು ದಾನಕ್ಕೆ ಇರುವಂತಹದ್ದು. ಯಜ್ಞ ಮಾಡೋದೇ ದಾನಕ್ಕಾಗಿ. ಆಜ್ಯಾನಿ ಯಜಮಾನೇಭ್ಯಃ ತಥಾನ್ನಾದ್ಯಾನಿ ಭಾರತ ಅಶ್ವವಂತಿ ಚ ಯಾನಾನಿ ವೇಶ್ಮಾನಿ ಶಯನಾನಿ ಚ. ತುಪ್ಪ, ಅನ್ನ ಇತ್ಯಾದಿಗಳನ್ನು ಕೊಡಬೇಕು. ಲಘೂಪಾಯಾಶ್ಚ ಭಾರತ, ಪುಷ್ಟಿವಂತರಿಗೆ ಸ್ವಲ್ಪ ಚಿಕ್ಕ ದಾನಗಳನ್ನು ಕೊಡಬೇಕು, ಪುಷ್ಟಿ ಇಲ್ಲದೆ ಇದ್ದವರಿಗೆ ದೊಡ್ಡ ದಾನವನ್ನು ಕೊಡಬೇಕು. ಅಜುಗುಪ್ಸನ್ ದ್ವಿಜಾನ್ ನಿತ್ಯಂ ಬ್ರಾಹ್ಮಣಾನ್ ವೃತ್ತಿಕರ್ಷಿತಾನ್, ಕೊಡಬೇಕಾದ್ರೆ ಹೇಸಿಕೊಳ್ಳಬಾರದು. ಮತ್ತೆ ವೇದ ಹೇಳಿದೆಯಲ್ಲ, ಹೌದು, ವೇದ ಹೇಳಿದೆ, ಸಂವಿದಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಅಂತ ಹೇಳಿದೆ. ಭಯದಿಂದ ಕೊಡ್ರಿ, ವಿನಿಮಯ ಅಂತ ಕೊಡ್ರಿ, ನಾಚಿಕೆಯಿಂದ ಕೊಡ್ರಿ ಅಂತೆಲ್ಲ ಉದ್ದವಾಗಿ ಹೇಳಿದೆ. ಅದರ ಅರ್ಥ ಹೇಗಾದರೂ ಕೊಡ್ರಿ ಅನ್ನೋದ್ರಲ್ಲಿ ತಾತ್ಪರ್ಯವೇ ವಿನಃ ಅಲ್ಲಿ ಎಲ್ಲಿಯೂ ಕೂಡ ಜುಗುಪ್ಸೆಯಿಂದ ಕೊಡ್ರಿ ಅಂತ ಇಲ್ಲ. ಜುಗುಪ್ಸೆ ಅಂತ ಹೇಳಿದ್ರೆ, ಅಪ್ಪ ಇವುಗಳು ನನ್ನನ್ನು ಕಾಡಬಾರದು ಅಂತ ಕೊಡಬಾರದು ಅಂತ. ಉಪಚ್ಛನ್ನಂ ಪ್ರಕಾಶಂ ವಾ ವೃತ್ತ್ಯಾ ತಾನ್ ಪ್ರತಿಪಾದಯ. ಕೆಲವೊಬ್ಬರಿಗೆ ಗೊತ್ತಾಗದಂತೆ ದಾನ ಕೊಡಬೇಕು, ಕೆಲವೊಬ್ಬರಿಗೆ ಪ್ರಕಾಶಂ ಗೊತ್ತಾಗಿಸುತ್ತಾ ದಾನ ಕೊಡಬೇಕು. ಏವಂ ಪಾಪೈರ್ವಿಮುಕ್ತಸ್ತ್ವಂ ಪೂತಸ್ವರ್ಗಮವಾಪ್ಸ್ಯಸಿ. ಆದ್ದರಿಂದ ನೀನು ಕೋಶವನ್ನ ಸ್ರಂಸಯಿತ್ವ, ಖಾಲಿ ಮಾಡಬೇಕು, ತುಂಬಿಸಬೇಕು. ಒಂದೇ ಕಡೆ ಇದ್ದುಬಿಟ್ರೆ ಕೋಶ, ಅದರಲ್ಲಿ ಒಂದು ಟರ್ನ್ ಓವರ್ ಇಲ್ಲ ಅಂತ ಹೇಳಿದರೆ ಅದು ರಾಷ್ಟ್ರಕ್ಕೆ ಆಪತ್ತು. ಯಾಕಂದ್ರೆ ಯಾರೂ ಅನುಭವಿಸೋಲ್ಲ, ಆ ತರಹ ಆಗಿಬಿಡತ್ತೆ. ಅನುಭವಿಸಬೇಕು. ಅನುಭವಿಸೋದು ಟರ್ನ್ ಓವರ್ ಆಗಬೇಕು ಅಂತ ಹೇಳಿದ್ರೆ ಈ ದಾನ ಭಕ್ತಿ ಅನ್ನೋದು ಬೇಕೇ ಬೇಕು. ಇಲ್ಲ ಅಂತ ಇಟ್ಕೊಳ್ಳಿ, ಏನು ಖರ್ಚು ಮಾಡ್ತೀರಾ? ಖರ್ಚು ಮಾಡಲಿಕ್ಕೆ, ಚಂದ ಖರ್ಚು ಮಾಡಲಿಕ್ಕೆ ಒಂದು ನೆಪ ಬೇಕು. ಈಗ ವಾಸ್ತವವಾಗಿ ನೀವು ದಾನ ಇಲ್ಲದೆಯೂ ಕೂಡ ಎತ್ತರಕ್ಕೇರಬಹುದು. ದಾನ ಅನ್ನೋದು ಸಾಮಾಜಿಕ ಧರ್ಮ. ಆತ್ಮಿಕ ಧರ್ಮ ಏನಿದೆ, ನೀವು ಒಳಗಡೆಯಿಂದ ಇದ್ದು ಎತ್ತರಕ್ಕೆ ಏರ್ಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. ಆದರೆ ಹೆಂಗೆ ಏರ್ತೀರ ಅನ್ನೋದು ಪ್ರಾಬ್ಲಮ್ಮು.
ದುಡ್ಡು ಹೆಂಗೆ ಖರ್ಚು ಮಾಡಬೇಕು? ಯಾಕಂದ್ರೆ ಸಂಪತ್ತು ಒಂದು ಕಡೆ ಕ್ರೋಢೀಕರಣ ಆಗಲೇಬಾರದು, ಒಂದು ಕಡೆ ಅಂತ ಇರಬಾರದು. ಸಂಪತ್ತು ಯಾವಾಗ ಕ್ರೋಢೀಕರಣಗೊಳ್ಳತ್ತೆ ಅವಾಗ ಬಹಳ ಸಮಸ್ಯೆ. ಸಂಪತ್ತು ಕ್ರೋಢೀಕರಣ ಆಗದೆ ದಾನಾದಿಗಳು, ಹಬ್ಬಗಳು, ಜಾತ್ರೆಗಳು ಇತ್ಯಾದಿಗಳಿಂದ ಖರ್ಚಾಗ್ತಾ ಇದ್ರೆ ಅದು ಬಹಳ ಒಳ್ಳೆಯದು, ರಾಷ್ಟ್ರಕ್ಕೆ ಒಳ್ಳೆಯದು. ಏನೂ ಇಲ್ಲ, ಖರ್ಚು ಎಲ್ಲಾದರೂ ಮಾಡಬೇಕಲ್ಲ, ಹೇಗಾದರೂ ಖರ್ಚಾಗಬೇಕು. ಖರ್ಚೇ ಆಗದೆ ಇರ್ಲಿಕ್ಕಾಗೋದೇ ಇಲ್ಲ. ಅದರಿಂದ ಖರ್ಚಾಗಬೇಕು. ಈ ಹಿನ್ನೆಲೆಯಲ್ಲಿ ಸಂಸಯಿತ್ವಾ ಪುನಃ ಕೋಶಂ ಯದ್ರಾಷ್ಟ್ರಂ ಪಾಲಯಿಷ್ಯಸಿ. ಸಂಸಯಿತ್ವ ಖಾಲಿ ಮಾಡಿ, ಸೋರಿಕೆಯಾಗುವಂತೆ ಮಾಡಿ ಮತ್ತೆ ಕೋಶವನ್ನು ತುಂಬಿಸಬೇಕು, ಖರ್ಚು ಮಾಡಬೇಕು. ಆವಾಗ ವೆಲ್ತ್ ಕ್ರಿಯೇಟ್ ಆಗ್ತಾ ಇರುತ್ತೆ ಒಬ್ಬೊಬ್ಬರಲ್ಲಿ. ನಾನು ಯಾವತ್ತೂ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದೆ. ಈಗ ಭ್ರಷ್ಟಾಚಾರ ಅಂತ ಏನು ಹಣ ತುಂಬಿಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕೆಂದ್ರೆ ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕದು. ಇನ್ನು 2 ತಲೆಮಾರೋ 3 ತಲೆಮಾರೋ ಆದ್ಮೇಲೆ ಬಾಚಿ ಬರಲೇಬೇಕದು. ಯಾಕೆಂದ್ರೆ ಇವನು ಏನ್ ಮಾಡ್ತಾನೆ, ಬಹಳ ಕೂಡಿಡ್ತಾನೆ. ಮಕ್ಕಳಿಗೆ ಸ್ಕಿಲ್ ಸೆಟ್ ಅನ್ನು ಕಲಿಸಲ್ಲ, ಅಥವಾ ಮಕ್ಕಳಲ್ಲಿರುವ ಸ್ಕಿಲ್ ಸೆಟ್ ಅನ್ನು ಉತ್ತೇಜನ ಮಾಡಲ್ಲ. ಅವರು ಸೋಮಾರಿಗಳಾಗ್ಬಿಡ್ತಾರೆ. ಈಗ ಒಬ್ಬ 3 ತಲೆಮಾರಿಗಾಗುವಷ್ಟು ಮಾಡಿಟ್ಟಿದ್ದಾನೆ, 4 ತಲೆಮಾರಿಗಾಗುವಷ್ಟು ಮಾಡಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಕೂತು ತಿಂದ್ರೂ ಕರಗದ ಸೊತ್ತು ಮಣೆಯೇ ವಿನಃ ಮತ್ತೆ ಯಾವುದೂ ಅಲ್ಲ. 3 ತಲೆಮಾರು, 4 ತಲೆಮಾರು, 5 ತಲೆಮಾರು, 7 ತಲೆಮಾರು ತಿನ್ನಬಹುದಾದದ್ದು ತಿಂದು ಕೂತರು ಕರಗದೆ ಇರೋದು ಏನಿದೆ ಅದು ಮಣೆ ಮಾತ್ರ. ಉಳಿದದ್ದೆಲ್ಲ ಖಾಲಿ ಆಗೇ ಆಗತ್ತೆ. ಅವನೇನ್ ಮಾಡ್ತಾನೆ, ಇವನ ಹತ್ರ ಉಪಭೋಗದ ಇದು ಜಾಸ್ತಿ ಆಗೋಗಿರುತ್ತೆ, ಉಪಭೋಗದ ಬಯಕೆ ಜಾಸ್ತಿ ಆಗಿರುತ್ತೆ. ಒಬ್ಬ ಅತ್ಯಂತ ರಾಜಕಾರಣಿ ಏನ್ ಮಾಡ್ತಾನೆ, ಕೋಟ್ಯಂತರ ಹಣವನ್ನು ಗಳಿಸ್ತಾನೆ ಅಂತ ಇಟ್ಕೋಣ, ಅವನ ಮೊಮ್ಮಗನ ಕಾಲಕ್ಕೆ ಖಾಲಿ ಆಗೋಗಿರುತ್ತೆ. ಯದ್ವಾ ತದ್ವಾ ಖಾಲಿ ಆಗಿರುತ್ತೆ. ಕೆಲವೊಮ್ಮೆ ಅವ್ರ ಮಗನ ಕಾಲಕ್ಕೆ ಖಾಲಿ ಆಗೋಗಿರುತ್ತೆ, ಅವ್ರ ಮಗನ ಕಾಲಕ್ಕೆ ಖಾಲಿ ಆಗಿರುತ್ತೆ. 2, 3 ತಲೆಮಾರು, 4 ತಲೆಮಾರು ಅದೆಲ್ಲ ಉಳ್ಕೊಂಡು ಬಂದ್ರೆ ಮಹಾಕಂತ್ರಿಗಳಾಗಿರ್ಬೇಕು, ಮಹಾ ಸಜ್ಜನರಿರ್ಬೇಕು. 2 ದಾರಿ. ಒಂದ್ ಕಡೆ ಹೇಳ್ತಾರಲ್ಲ, ದೇವೋವಾ ದಾನವೋವಾ ಸ್ಯಾತ್ ಭಾಷ್ಯಕಾರೋ ನಮಾ ನಮಃ ಅಂತ. ಒಂದೋ ದೇವತೆ ಆಗಿರ್ಬೇಕು, ಒಂದೋ ದಾನವ ಆಗಿರ್ಬೇಕು ಭಾಷ್ಯಕಾರ ಆಗ್ಬೇಕಾದ್ರೆ ಅಂತ. ಹಾಗೆ ಉಳಿಬೇಕಾದ್ರೆ ಸಂಪತ್ತು ತಲತಲಾಂತರ ಹಾಗೇ ಸಂಪತ್ತು ಉಳಿಬೇಕು ಅಂತಂದ್ರೆ ಒಂದೋ ದೇವತೆ ಆಗಿರ್ಬೇಕು, ಒಂದೋ ದಾನವ ಆಗಿರ್ಬೇಕು. ಅವ್ರು ಇದ್ರಲ್ಲಿ ಬಂದವರು, ಪರಂಪರೆಯಲ್ಲಿ ಬಂದವರು. ಹೀಗಾಗಿ 4 ತಲೆಮಾರು 5 ತಲೆಮಾರು ಆಗ್ತಿದ್ದ ಹಾಗೆ ಡೈಲ್ಯೂಟ್ ಆಗ್ತಾ ಬರುತ್ತೆ ಸಂಪತ್ತು. ಇಲ್ಲಿದಿಲ್ಲೇ ಖರ್ಚಾಗೋಗತ್ತೆ. ವಿದೇಶಕ್ಕೆ ಹೋಗಬಾರದು ಅನ್ನೋದಷ್ಟೇ ನಮ್ಮ ಆದ್ಯತೆ ಆಗಬೇಕು. ಇಲ್ಲೇ ತಿರುಗತ್ ಮತ್ತದು ಎಲ್ಲ ಒಂದೊಂದೇ ಖಾಲಿಯಾಗಿ ಒಂದೊಂದೇ ಖಾಲಿಯಾಗಿ ಒಂದೊಂದೇ ಖಾಲಿಯಾಗಿ ರಾಜ ಮಹಾರಾಜರ ವಂಶ ಉಳಿದಿದೆಯೇ? ಇಲ್ಲ. ಅದೇ ರೀತಿ ಒಂದು ಕಾಲದಲ್ಲಿ ಮೊನ್ನೆ ರಾಜಕಾರಣಿಗಳಾದವರು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಒಂದು 50 ವರ್ಷದ ಹಿಂದೆ ಬಹಳ ಪ್ರಭಾವಶಾಲಿಯಾಗಿದ್ದವರು ಉಳಿದಿದ್ದಾರೆಯೇ? ಅವ್ರ ಮಕ್ಕಳೆಲ್ಲ ಹೇಗಿದ್ದಾರೆ? ಈಗ ಇರುವವರು ನಮಗೆ ಕಾಣಿಸ್ತಾ ಇದ್ದಾರೆ. ಬಹಳ ಹಿಂದೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಮಕ್ಕಳು ಏನೂ ಇಲ್ಲ. ಇವಾಗ ದೇವರಾಜ ಅರಸರ ಮಕ್ಕಳೇ ಆಗಿರಬಹುದು. ಏನಿದೆ ಸಂಪತ್ತು? ಅದರಿಂದ ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದ್ದು. ಆದ್ದರಿಂದ ಸಂಸಯಿತ್ವ ಖಾಲಿ ಮಾಡಬೇಕು. ಖಾಲಿ ಮಾಡದೆ ಹೋದ್ರೂ ಅದಾಗದೆ ಖಾಲಿ ಆಗತ್ತೆ. ಅದೇನು ನೀವೇನು ಪ್ರಯತ್ನ ಪಡಬೇಕಾಗಿಲ್ಲ. ಆದರೆ ಅದು ಹೋಗ್ತಾ ಇರೋದನ್ನ ಒಳ್ಳೆ ದಾರಿಗೆ ತಗೊಂಡು ಹೋಗ್ಬೇಕಷ್ಟೆ.
ನಮ್ಗೊಳ್ಳೇದಾಗಲಿ ಅಂತ ಹೇಳಿ ಅದನ್ನು ಮಾಡಬೇಕು. ಅದನ್ನು ಭೀಷ್ಮಾಚಾರ್ಯರು ಎಚ್ಚರ ಕೊಡ್ತಾರೆ. ದಾನ ಅನ್ನೋದು ಕಪ್ಪು ಹಣ ಕ್ರಿಯೇಟ್ ಆಗದೇ ಇರಲಿಕ್ಕೆ ಇರುವಂತಹ ಒಂದು ಅಂಶ. ಕ್ರಮೇಣ ಭಕ್ತಿಭರಿತವಾಯಿತು ಅಂದರೆ, ಮನಸ್ಸು ಭಕ್ತಿಭರಿತ ಆಯಿತು ಅಂತಂದ್ರೆ ಕಪ್ಪು ಹಣ ಬರಲ್ಲ. ಅಲ್ಲಿ ಮನಸ್ಸು ಅನ್ನೋದು ನೀತಿ ಆಸ್ಕಂದಿತ ಆಗಬೇಕು. ನೀವು ಏನೇ ಕಾನೂನು ಮಾಡಿದ್ರೂ ಆ ಕಾನೂನಿಗೆ ಮಣ್ಣೆ ರಚಬಹುದು. ಆದ್ದರಿಂದ ಸ್ರಂಸಯಿತ್ವಾ ಪುನಃ ಕೋಶಂ ತತಶ್ಚ ಬ್ರಹ್ಮ ಭೂಯಸ್ತ್ವಂ ಅವಾಪ್ಸ್ಯಸಿ ಧನಾನಿ ಚ. ಯಾವಾಗ ಖಾಲಿ ಮಾಡಿ ತುಂಬಿಸಿಕೊಳ್ತೀಯ ಅವಾಗ ಬ್ರಹ್ಮಭೂಯಸ್ತ್ವಂ, ಜ್ಞಾನಿಗಳ ಅನುಗ್ರಹ ಆಗತ್ತೆ. ಯಾಕೆ ಜ್ಞಾನಿಗಳ ಅನುಗ್ರಹ ಆಗತ್ತೆ? ಆ ಖಾಲಿ ಮಾಡುವಾಗ ಮಮತೆ ಇರಲ್ಲ. ಖಾಲಿ ಮಾಡುವಾಗ ಮಮತೆ ಇರಲ್ಲ. ಆ ಮಮತೆಯನ್ನು ಬಿಡಬೇಕಾಗತ್ತೆ. ಆದ್ದರಿಂದ ವೇದದ ಅರಿವು, ಯಾಕೆಂದ್ರೆ ಎಲ್ಲಿ ವೈರಾಗ್ಯ ಇರುತ್ತೋ ಅಲ್ಲಿ ಜ್ಞಾನ ಇರುತ್ತೆ. ಇದೆಲ್ಲ ಬರ್ತಾ ಹೋಗುತ್ತೆ, ಬರುತ್ತೆ. ಒಟ್ಟಾರೆ ಈ ದಾನವನ್ನು ನೀನು ದಾನ ಸಂಸ್ಕೃತಿಯನ್ನು ಪ್ರಚೋದನೆ ಮಾಡದಿದ್ದರೆ ಆತ್ಮನಶ್ಚ ಪರೇಶಾಂಚ ವೃತ್ತಿಂ ರಕ್ಷಸ್ವ ಭಾರತ. ಆತ್ಮನಶ್ಚ ಪರೇಶಾಂಚ, ತನ್ನ ಮತ್ತು ಬೇರೆಯವರ ವೃತ್ತಿ ಬದುಕು ದಾನದಿಂದಲೇ ಇರಬೇಕು. ದಾನ ಅನ್ನೋದು ಮಧ್ಯದಲ್ಲಿ ಇಲ್ಲದೆ ಹೋದ್ರೆ ಆಗೋಲ್ಲ. ಪುತ್ರವಚ್ಚಾಪಿ ಭೃತ್ಯಾನ್ ಸ್ವಾನ್ ಪ್ರಜಾಶ್ಚ ಪರಿಪಾಲಯ. ಮಕ್ಕಳ ತರಹ ಭೃತ್ಯರನ್ನ ಸಾಕಬೇಕು. ಮನೆ ಕೆಲಸ ಮಾಡುವವರನ್ನ ಮಕ್ಕಳ ತರಹನೇ ನೋಡ್ಕೊಳ್ಬೇಕು. ಯೋಗಕ್ಷೇಮಶ್ಚ ತೇ ನಿತ್ಯಂ ಬ್ರಾಹ್ಮಣೇಶ್ವಸ್ತು ಭಾರತ. ಯೋಗ ಅಂದ್ರೆ ಹೊಸದನ್ನ ಹೊಂದುವುದು ಯೋಗ, ಹೊಂದಿದ್ದನ್ನ ಕಾಪಾಡಿಕೊಳ್ಳುವುದು ಕ್ಷೇಮ. ಇದಕ್ಕೆ ನಾನು ಕನ್ನಡದಲ್ಲಿ ಒಂದು ಪದವನ್ನು ಟಂಕಿಸಿದ್ದೇನೆ, ಗಳಿಮೆ ಮತ್ತು ಉಳಿಮೆ ಅಂತ. ಯೋಗ ಗಳಿಮೆ, ಕ್ಷೇಮ ಉಳಿಮೆ. ಗಳಿಮೆ ಉಳಿಮೆಗಳು, ಯೋಗ ಕ್ಷೇಮ, ಅದನ್ನ ಜ್ಞಾನಿಗಳ ಹತ್ರ ಇಡು. ಯಾವುದು ಗಳಿಸಿಕೊಳ್ಳಬೇಕಾದದ್ದು, ಯಾವುದು ಉಳಿಸಿಕೊಳ್ಳಬೇಕಾದದ್ದು. ಹಣದಲ್ಲಿ ಹಣ ಅಂತನ್ನೋದು ಎರಡು ತರಹ ಹಣ. ಒಂದು ಪರೋಕ್ಷವಾದದ್ದು, ಇನ್ನೊಂದು ಪ್ರತ್ಯಕ್ಷವಾದದ್ದು. ಪರೋಕ್ಷವಾದ ಹಣ ಯಾವುದು ಅಂತಂದ್ರೆ ವಿದ್ಯೆ, ಸಂಸ್ಕಾರ, ದೇವತಾನುಗ್ರಹ, ಗುರುಗಳ ಚಿಂತನೆ, ಇವುಗಳೆಲ್ಲ ಪರೋಕ್ಷವಾದ ಹಣ. ಇನ್ನು ಅದಕ್ಕೆ ಅದರ ಹೊರಗಡೆಯ ಒಂದು ಅಭಿವ್ಯಕ್ತಿ ಈ ಹಣ. ಭೂಮಿ ಇರುತ್ತೆ, ಲೋಹ ಇತ್ಯಾದಿಗಳೆಲ್ಲ ಇರ್ತಾವಲ್ಲ, ಅದು. ಆ ಎರಡೂ ಕೂಡ ಜ್ಞಾನಿಗಳ ದೇಖರೇಖೆಗೆ ಒಳಪಡಬೇಕು. ಜ್ಞಾನಿಗಳು ಅದನ್ನು ನೋಡಿ ಅವರು ಸಲಹೆ ಕೊಡುವ ಹಾಗಿರಬೇಕು. ಅರಕ್ಷಿತಾರಂ ಹರ್ತಾರಂ ವಿಲೋಪ್ತಾಯ ಮದಾಯಕಂ ತಮಸ್ಮರಾಜನ್ ಕಲಿಂ ಹನ್ಯು ಪ್ರಜಾ ಸಂಭೂಯ ನಿರ್ಗೃಣಂ. ಅರಕ್ಷಿತಾರಂ ಹರ್ತಾರಂ, ಒಬ್ಬ ಟ್ಯಾಕ್ಸ್ ತಗೋತಾನೆ, ರಕ್ಷಣೆ ಮಾತ್ರ ಮಾಡಲ್ಲ ನಿಮ್ಮನ್ನ. ವಿಲೋಪ್ತಾರಂ, ಸಂಪತ್ತನ್ನ ಕಳೆದು ಬಿಡ್ತಾನೆ, ಪ್ರಾಕೃತಿಕ ಸಂಪತ್ತನ್ನು ಕಳೆದು ಬಿಡ್ತಾನೆ. ಅದಾಯಕಂ, ಮುಂದಿನ ಜನಾಂಗದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಂತಹ ದಯ ಇಲ್ಲದ ಇವನನ್ನ ಕೊಂದು ಬಿಡ್ತಾರೆ ಜನ. ಬಂಡಾಯ ಹೇಳೋದು ಅದಕ್ಕಾಗಿ ತಾನೆ. ಮುಖ್ಯವಾಗಿ ಬಂಡಾಯ ಹೇಳೋದು ಯಾರಿಗೆ? ಇಷ್ಟು ಜನರಿಗೆ ಬಂಡಾಯ ಹೇಳಬೇಕು. ಟ್ಯಾಕ್ಸ್ ತಗೋತಾನೆ, ರಕ್ಷಣೆ ಮಾಡೋಲ್ಲ, ಪ್ರಾಕೃತಿಕ ಸಂಪತ್ತನ್ನೆಲ್ಲ ನಾಶ ಮಾಡ್ತಾನೆ, ಮುಂದಿನ ಜನಾಂಗಕ್ಕೆ ಏನನ್ನು ಉಳಿಸೋದಿಲ್ಲ. ಅಂತಹವನನ್ನ ಕೊಲ್ತಾರೆ. ಅಹಂ ವೈ ರಕ್ಷಿತೇತ್ಯುಕ್ತ್ವಾ ಯೋ ನ ರಕ್ಷತಿ ಭೂಮಿಪಃ
ಸಸಂಹತ್ಯಾಪಿ ಹಂತವ್ಯ ಶ್ವೇವ ಸೋನ್ಮಾದ ಆತುರ. ನಾನು ರಕ್ಷಣೆ ಮಾಡ್ತೇನೆ ಅಂತಾನೆ ರಕ್ಷಣೆ ಮಾಡೋದಿಲ್ಲ, ಪ್ರಜೆಗಳೆಲ್ಲ ಸೇರಿ ಅವನನ್ನು ಕೊಲ್ಲಬೇಕು. ಸಂಹತ್ಯಾಪಿ ಹಂತವ್ಯ, ಅದರಿಂದಾಗಿ ಬಂಡಾಯ ಇದೆ. ಹೇಗೆ? ಶ್ವೇವ ಸೋನ್ಮಾದ ಆತುರ, ಹುಚ್ಚು ನಾಯಿಯನ್ನ ಹೇಗೆ ಕೊಲ್ಲಬೇಕು ಹಾಗೆ. ಶ್ವಾ ಇವ ಸೋನ್ಮಾದ. ಆದರೆ ಅದನ್ನು ಕೊಲ್ಲುವ ಮೊದಲು ಪ್ರಜೆಗಳಿಗೆ ಧರ್ಮದ ಪ್ರಜ್ಞೆ ಇರಬೇಕು. ಯಾಕೆ ಕೊಂದ್ರಿ ಅಂತ ಹೇಳಿದ್ರೆ ಅವರು ಲೆಫ್ಟಿಸ್ಟ್ ಆಗಿದ್ರು ಕೊಂದ್ವಿ ಅಂದ್ರೆ ಏನು ಸಾಯೋದು, ರೈಟಿಸ್ಟ್ ಆಗಿದ್ರು ಅದಕ್ಕೆ ಕೊಂದ್ವಿ ಅಂದ್ರೆ ಏನು ಹೇಳೋದು? ಅದಕ್ಕೊಂದು ಸರಿಯಾದ ನೀತಿಯ ಒಂದು ಮಾರ್ಗದರ್ಶನ ಇರಬೇಕು, ನೀತಿಯ ಒಂದು ಮಾಪನ ಇರಬೇಕು. ಸಸಂಹತ್ಯಾಪಿ ಹಂತವ್ಯ ಶ್ವಾ ಇವ ಸೋನ್ಮಾದ ಆತುರ. ಈಗ ಬಂಡಾಯ ಅನ್ನುವ ಕಾನ್ಸೆಪ್ಟ್ ಬಂದದ್ದೇ 16ನೇ ಶತಮಾನದಲ್ಲಿ ಇಂತಿರೋ ನೀವು. ಇಲ್ಲ, ಇಂಗ್ಲೆಂಡಿನಲ್ಲಿ ಬಂಡಾಯ ಆಯಿತು ಅಲ್ಲ, ಬಂಡಾಯ ರಷ್ಯಾದಲ್ಲಿ ಆಯಿತು, ತೀರಾ ಹಳೇದು. ಇದೆಲ್ಲ ಇತ್ತೀಚೆಗಿನದ್ದು. ಇವೆಲ್ಲ ಸೋವಿಯತ್ ರಷ್ಯಾ ಆಗಿರಬಹುದು, ಅಲ್ಲಿ ಲೆನಿನ್ ಗ್ರಾಡನ ಪ್ರತಿಮೆಯನ್ನ ಯಾವ ಲಕ್ಷಾಂತರ ಜನ, ಕೋಟ್ಯಂತರ ಜನ ಆರಾಧನೆ ಮಾಡಿದ್ರೋ ಅಂತಹ ಲೆನಿನ್ನ ಪ್ರತಿಮೆಯನ್ನ ಅವರೇ ಮುರಿದು ಹಾಕಿದ್ರು. ಲೆನಿನ್ ಗ್ರಾಡ್ ಅಂತ ಹೇಳಿ ಆ ಗ್ರಾಮಕ್ಕೆ ಹೆಸರಿಟ್ಟಿದ್ರು, ಅದನ್ನ ಚೇಂಜ್ ಮಾಡಿದ್ರು ಜನ. ಬಂಡಾಯ ಅನ್ನೋದು ಅವತ್ತು ಶುರು ಆಗಿದ್ದಲ್ಲ, ರಾಜಕೀಯ ಇದ್ಮೇಲೆ ಬಂಡಾಯ ಇದ್ದೇ ಇರುತ್ತೆ ರೀ. ಕಾಶ್ಮೀರದಲ್ಲಿ ಬಂಡಾಯ ಇರಲಿಲ್ವ? ಯಾರು? ಪ್ರತ್ಯಭಿಜ್ಞಾ ಶೈವರಿದ್ದ ಕಾಲದಲ್ಲಿ. ರಾಜತರಂಗಿಣಿ ಓದಿ ಗೊತ್ತಾಗುತ್ತೆ ನಿಮಗೆ. ಎಂತಹ ಉತ್ಕಟ ರಾಜಕೀಯ ವಿಪ್ಲವದ ಪ್ರಸಂಗಗಳನ್ನ ದೇಶ ಎದುರಿಸಿದೆ ಅಂತ ನೋಡೋದು ಬೇಡವಾ? ವಾಸ್ತವವಾಗಿ ಬಂಡಾಯ ಅಂತನ್ನೋದು ಅತ್ಯಂತ ಸಹಜ. ಅದು ಬರಹದಲ್ಲಿ ಇದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋದು ಬಿಡಿ. ಬಂಡಾಯ ಕವಿಗಳು ಅಂತಾರೆ, ಅವ್ರು ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಪೊಯೆಟಿಕ್ ಜಸ್ಟಿಸ್ ಅಂತಾರೆ ಅವರು, ಬರವಣಿಗೆಯ ನ್ಯಾಯ ಅಂತವೆ. ಅವುಗಳಿಗೆ ನಗಬೇಕು, ಅಳಬೇಕು, ದೇವರಿಗೆ ಪ್ರೀತಿ ಇರಲಿ. ಯಾಕೆ ಹೇಳಿದ್ದು ನಾನು ಅಂದ್ರೆ, ಬಂಡಾಯ ಅನ್ನೋದು ಅತ್ಯಂತ ಕಾಮನ್, ಅತ್ಯಂತ ಸಹಜ. ಪಾಪಂ ಕುರುವಂತಿ ಯತ್ ಕಿಂಚಿತ್ ಪ್ರಜಾರಾಜ್ಞಾ ಅರಕ್ಷಿತಾ ಚತುರ್ಥಂ ತಸ್ಯ ಪಾಪಸ್ಯ ರಾಜ ಪಾಪಂ ಚ ವಿಂದತಿ. ಪ್ರಜೆಗಳು ರಾಜನ ರಕ್ಷಣೆಗೆ ಒಳಪಡದೆ ಏನಾದರೂ ಪಾಪ ಮಾಡಿದರೆ ಆ ಪಾಪದ 4ನೇ 1 ಭಾಗ ರಾಜನಿಗೆ ಹೋಗುತ್ತೆ. ಅಪ್ಯಾಹು ಸರ್ವಮೇವೇತಿ ಭೂಯೋರ್ಧಮಿತಿ ನಿಶ್ಚಯ ಚತುರ್ಥಂ ಮತಮಸ್ಮಾಕಂ ಮನುಶ್ರುತ್ವಾನುಚಾತನಂ. ಕೆಲವರು ಎಲ್ಲರೂ ಅಂತಾರೆ ಎಲ್ಲ ಪಾಪನೂ ಹೋಗುತ್ತೆ ಅಂತ. ಅಪ್ಯಾಹು ಸರ್ವಮೇವೇತಿ ಭೂಯೋರ್ಧಮಿತಿ ನಿಶ್ಚಯ, ಇಲ್ಲ ಇಲ್ಲ ಅರ್ಧ ಮಾತ್ರ ಅಂತ. ಚತುರ್ಥಂ ಮತಮಸ್ಮಾಕಂ, ಆದರೆ ನಾವು ಮನುವಿನ ಮತವನ್ನು ಈ ವಿಚಾರದಲ್ಲಿ ಒಪ್ತೇವೆ, ಉಳಿದ 2 ಮತವನ್ನು ಒಪ್ಪಲ್ಲ. ಯಾಕೆಂದ್ರೆ ಇವ್ರ ಪ್ರಜ್ಞೆ ಇಲ್ವಾ? ನೋಡ್ರಿ, ಅವರು ಒಳ್ಳೆಯವರಿದ್ದಾರೆ, ಸುತ್ತಮುತ್ತಲು ಸರಿ ಇಲ್ಲ ಅಂದ್ರೆ ಅರ್ಥ ಇದೆಯಾ ಇದಕ್ಕೆ? ಅವ್ರದ್ದು ಪ್ರಜ್ಞೆ ಇರುತ್ತಲ್ವಾ? ಅದರಿಂದಾಗಿ 4ನೇ 1 ಭಾಗ ಇವನಿಗೂ ಸ್ವತಂತ್ರವಾದ ಪ್ರಜ್ಞೆ ದೇವರು ಕೊಟ್ಟಿದ್ದಾನೋ ಇಲ್ವೋ? ಶುಭಂ ವಾ ಯತ್ ಪ್ರಕುರ್ವಂತಿ ಪ್ರಜಾರಾಜ್ಞಾ ಸುರಕ್ಷಿತಾ ಚತುರ್ಥಂ ತಸ್ಯ ಪುಣ್ಯಸ್ಯ ರಾಜ ಚಾಪ್ನೋತಿ ಭಾರತ. ಒಳ್ಳೆಯದನ್ನು ಮಾಡಿದ್ರೆ 4ನೇ 1 ಭಾಗ ರಾಜನಿಗೆ ಹೋಗುತ್ತೆ. ಜೀವಂತಂ ಚಾನು ಜೀವಂತು
ಪ್ರಜಾಸ್ತರ್ವಾ ಯುಧಿಷ್ಠಿರ ಪರ್ಜನ್ಯಮಿವ ಭೂತಾನಿ ಮಹಾಹೃದಮಿವ ದ್ವಿಪಾಹ. ಅವನು ಬದುಕಬೇಕು, ಪ್ರಜೆಗಳನ್ನು ಬದುಕಿಸಬೇಕು. ಕುಬೇರಮಿವ ರಕ್ಷಾಂಸಿ ಶತಕೃತುಮಿವ ಮಹಾಹೃದಮಿವ ದ್ವಿಪಾಹ. ಆನೆ ಕೊಳದಲ್ಲಿ ಆಸರೆ ಪಡೆಯುವ ಹಾಗೆ ಪ್ರಜೆಗಳು ರಾಜನಲ್ಲಿ ಆಸರೆ ಪಡಿತಾರೆ. ಎಲ್ಲರೂ ಇರಬೇಕು, ಜ್ಞಾತಿಗಳೂ ಸುಖವಾಗಿರಬೇಕು. ರಾಜರ ಸಂಬಂಧಿಕರು ಅಂತಂದ್ರೆ ಅವರೇನು ಪಾಪ ಮಾಡಿದ್ದಾರೆ? ಅವರೇನು ಪಾಪ ಮಾಡಿದ್ದಾರೆ? ಜೊತೆಗೆ ಹೇಳಬೇಕು. ಆದರೆ ಅದೇನೋ ಒಂದು ವಿಶೇಷತಃ ಬಹಳ ಹೆಮ್ಮೆಯ ಸಂಗತಿ ಅಂತ ಕೆಲವೊಂದು ಹೇಳ್ತಾರೆ. ಬಹಳ ಹೆಮ್ಮೆಯ ಸಂಗತಿ ಅಂತ ವಿಶ್ವೇಶ್ವರಯ್ಯನವರು ಅಧಿಕಾರ ವಹಿಸಿಕೊಳ್ಳುವಾಗ ಕರೆದ್ರಂತೆ ತಮ್ಮ ಎಲ್ಲ ಬಂಧುಗಳನ್ನ ಊಟಕ್ಕೆ ಕರೆದು, ಊಟ ಆದಮೇಲೆ ನಾನು ಅಧಿಕಾರ ದಿವಾನ್ ಪದವಿಯನ್ನು ವಹಿಸಿಕೊಳ್ಬೇಕಾ ಬೇಡವಾ ಅಂತ ಕೇಳಿದ್ರಂತೆ. ಯಾಕೆ ಅಂದ್ರು, ನೀವು ಮೂಗು ತೂರಿಸದೆ ಹೋದ್ರೆ ಅಧಿಕಾರ ಪದವಿಯನ್ನು ತಗೊಳ್ತೇನೆ, ನೀವು ಮೂಗು ತೂರಿಸಿದರೆ ಅಧಿಕಾರ ಪದವಿಯಿಂದ ತಗೊಳ್ಳ. ನೀವು ಈಗಲೇ ಹೇಳ್ಬಿಡ್ಬೇಕು, ಇಲ್ಲ ನಾವ್ಯಾರು ನಿಮ್ಮ ಹತ್ರ ಬರಲ್ಲ ಅಂತಂದಾಗ ಅವ್ರು ದಿವಾನ್ ಪದವಿಯನ್ನು ತಗೊಂಡಿದ್ದು. ಇತಿ ವದಂತಿ. DVG ಅವರ ಬರಹಗಳಲ್ಲಿ ಇದೆ ಇದು. ಆದರೆ ಪ್ರಾಬ್ಲಮ್ ಏನು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಅದು ಒಳ್ಳೆ ದಾರಿಯಿಂದ ಉದ್ಧಾರ ಮಾಡೋದು ಕಲಿಸಿ ಅಷ್ಟೇ. ಕೆಟ್ಟ ದಾರಿ ಅಡ್ಡ ದಾರಿ ಹಿಡಿಬೇಡಿ. ಅವ್ರ ನೆನಪು ಇಲ್ಲಿನವ್ರಿಗಿಲ್ಲ. ಈಗ ಲೆಫ್ಟಿಸ್ಟರ ಗುಂಪು ಅವರು ಅತ್ಯಂತ ಸಾಧಾರಣ ಇಂಜಿನಿಯರ್ ಅಷ್ಟೇ. ವಿಶ್ವೇಶ್ವರಯ್ಯನವರು ಅಂತಹ ಎಕ್ಸ್ಟ್ರಾರ್ಡಿನರಿ ಇಂಜಿನಿಯರ್ ಏನಲ್ಲ, ಅತ್ಯಂತ ಸಾಧಾರಣ ಅಷ್ಟೇ. ಇದು ನಾವು ಎಕ್ಸ್ಟ್ರಾರ್ಡಿನರಿ ಅಂತ ಯಾರನ್ನೂ ಹೇಳಲ್ಲ. ಆದರೆ ಸೇವೆ ಸಲ್ಲಿಸಿದ್ದರಲ್ಲಿ ನೀವು ಯಾಕೆ ಅದನ್ನು ಅಲ್ಲಗೆಳೆಯೋದು? ಆದ್ದರಿಂದ ಒಳ್ಳೆಯದು ಅಂತ ಏನಿರುತ್ತೆ ಅದನ್ನೆಲ್ಲ ಭಂಜನ ಮಾಡೋದು, ಕೆಟ್ಟದನ್ನ ಎತ್ತಿ ಹಿಡಿಯೋದು, ಆ ಕೆಲಸ ಮಾಡ್ತಾ ಇದ್ದಾರೆ ಈಗ. ಅದರಿಂದಾಗಿ ಅವತ್ತೇ ಅವರು ಭೀಷ್ಮಾಚಾರ್ಯ ಹೇಳಿದ್ರು, ನಿಮ್ಮ ಜ್ಞಾತಿಗಳು ಬೆಳಿಬೇಕ್ರಿ. ಜ್ಞಾತಯಶ್ಚಾನು ಜೀವಂತು ಸುಹೃದಶ್ಚ ಪರಂತಪ. ಬಂಧುಗಳು ಸುಹೃತ್ಗಳು ಎಲ್ಲರೂ ಬೆಳಿಬೇಕು. ಬಂಧುಗಳನ್ನು ಬೆಳೆಸಬಾರ್ದು ಅಂದ್ರೆ ಏನರ್ಥ? ಲಾಜಿಕ್ಕೇ ಇಲ್ಲ. ಅದು ಲಾಜಿಕ್ಕೇ ಅಲ್ಲ. ಜನರಿಗೆ ಮೋಹಕವಾಗಿ ಕಾಣುತ್ತೆ. ಓ ಹೌದು 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 ಅಂತ. ಒಳ್ಳೆ ದಾರಿಯಿಂದ ಬೆಳೆಸಿ ಅನ್ನೋದಷ್ಟೇ ಅದರ ಉದ್ದೇಶ. ಹೀಗೆ ಏಕಪಂಚಾಶೋಧ್ಯಾಯ 51ನೇ ಅಧ್ಯಾಯ ಮುಗಿತು. ಯುಧಿಷ್ಠಿರ ಇದಂ ದೇಯಮಿತೀಯಂ ಶ್ರುತಿಚೋದನ ಬಹುದೇಯಾಶ್ಚ ರಾಜಾನಃ ಕಿಂ ಸ್ವಿದ್ದೇಯಮನುತ್ತಮಂ. ಈಗ ಯುಧಿಷ್ಠಿರ ಹೇಳ್ತಾನೆ, ಸರಿ ಇದನ್ನು ಕೊಡಿ ಅಂತ ಹೇಳಿ ವೇದ ಹೇಳುತ್ತೆ. ಬಹಳ ಕೊಡ್ಲಿಕ್ಕಿರುತ್ತೆ, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಟ್ರೆ ಉತ್ತಮ. ಭೀಷ್ಮ ಅತಿದಾನಾನಿ ತರವಾಣಿ ಪೃಥಿವೀ ದಾನ ಮುಚ್ಚತೆ. ಎಲ್ಲ ದಾನಕ್ಕಿಂತ ಪೃಥ್ವಿ ದಾನ ಬಹಳ ದೊಡ್ಡದು. ಭೂದಾನ. ದೋಗ್ಧ್ರೀವಾತಾಂ ತಿರತ್ನಾನಿ ಪಶೂನು ವ್ರೀಹಿಯವಾಸ್ತಥಾ ಭೂಮಿದ ಸರ್ವದೇಯೇಷು ಶಾಶ್ವತೇರಿ ಏಧತೆ ತಮಾಹ. ಎಲ್ಲ ದಾನಕ್ಕಿಂತ ಭೂದಾನ ಮಿಗಿಲು. ಭೂದಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ಅತ್ಯಲ್ಪಂ ಪ್ರದದುಸ್ಸರ್ವಂ ಪೃಥಿವ್ಯಾ ಇತಿ ನ ಶ್ರುತಂ. ಭೂಮಿ ದಾನದ ಮುಂದೆ ಉಳಿದ ಎಲ್ಲ ದಾನವೂ ಅತ್ಯಲ್ಪ. ಒಂದು ಬಾರಿ ಭೂಮಿ ಪತಿಂ ಮಹಾದೇವಿ ದಾತಾರಂ ಕುರುತೆ ಪ್ರಿಯಂ. ತನ್ನ ದಾನ ಮಾಡುವವನಿಗೆ ಭೂದೇವಿ ಸಂತೋಷ ಪಡ್ತಾಳಂತೆ. ಇದು ಕ್ಷತ್ರಬಂಧುಗಳು ಕೊಟ್ಟ ವಿಶೇಷ. ಕ್ಷತ್ರಿಯರು ಅವನು ಭೂದಾನ ಮಾಡಿದ್ರೆ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ.
ಭೂದಾನಕ್ಕಿಂತ ಪಾವನವಾದದ್ದು ಇನ್ನೊಂದಿಲ್ಲ. ನಾಮಾಸ್ಯ ಪ್ರಿಯದತ್ತೇತಿ ಗುಹ್ಯಂ ದೇವ್ಯಾ ಸನಾತನಂ. ಅತ್ಯಂತ ಗುಟ್ಟಿನ ಹೆಸರು ಭೂದೇವಿಯದ್ದು. ಏನಂತ ಗೊತ್ತಾ? ಪ್ರಿಯದತ್ತ ಅಂತ ಅವಳ ಹೆಸರು. ಕೊಡುವವರನ್ನು ಉತ್ಕಟವಾಗಿ ಪ್ರೀತಿಸ್ತಾಳೆ ಅಂತ ಅವಳ ಹೆಸರು. ವಿಶೇಷತಃ ರಾಜ ಭೂಮಿಯನ್ನು ಕೊಡಬೇಕು. ಭೂಮಿಗೊಂದು ಗುಣ ಇದೆ, ಉಳಿದ ಯಾವುದನ್ನೇ ಆಗಲಿ ಅಡಗಿಸಿಡ್ಬೋದು, ಭೂಮಿ ಅಡಗಿಸಿಡಲಿಕ್ಕಾಗಲ್ಲ. ನಚ ವಸ್ತ್ರೇಣ ವಾ ಗುಹೇತ್ ನಾಂತರ್ಧಾನೇನ ವಾಚರೇತ್. ಭೂಮಿಯನ್ನು ಬಚ್ಚಿಡ್ಲಿಕ್ಕಾಗೋದೇ ಇಲ್ಲ. ಯೇ ಚಾನ್ಯೇ ಭೂಮಿ ಮಿಚ್ಛೇಯು ಕುರ್ಯುರೇವ ನತಂ ಚಯಃ ಯಸ್ಸಾಧೋರ್ಭೂಮಿ ಮಾದತ್ತೆ ನ ಭೂಮಿ ವಿಂದತೆ ನೃಪಾಂ. ಆದ್ದರಿಂದ ಭೂದಾನ ಅನ್ನೋದು ಅತ್ಯಂತ ಮಿಗಿಲು. ರಾಜನ್ ಭೂದಾನ ಮಾಡಿದವನಿಗೆ ಶತ್ರುಗಳಿರೋಲ್ಲ, ಇರುವ ಶತ್ರುಗಳು ನಾಶ ಆಗ್ತಾರೆ. ಇವತ್ತು ಆ ಭೂದಾನ ಏನಿದೆ ಅದನ್ನು ಹೆಚ್ಚು ಮಾಡಿದ್ದು ಮಠಗಳು. ಆದರೆ ಅವ್ರ ಬಗ್ಗೆ ಯಾವ ಕನ್ಸಿಡರೇಷನ್ನೂ ಇಲ್ಲ. ಪ್ರತಿಯೊಂದು ಭೂಮಿಯನ್ನು ಕಿತ್ಕೊಂಡಿದ್ದಾರೆ, ಆಕ್ರಮಿಸ್ಕೊಂಡಿದ್ದಾರೆ. ಕೆಲವೊಂದು ಮಠಗಳೇ ಕೊಟ್ಟಿವೆ. ನೀವು ಹಳೆ ಕಡತಗಳಲ್ಲಿ ನೋಡಿದ್ರೆ ರೋಡ್ಗೆ, ನೀರಿಗೆ, ಆಯ್ತಾ, ವಿದ್ಯುತ್ತಿಗೆ ಎಲ್ಲಕ್ಕೂ ಮಠಗಳು ಭೂಮಿಯನ್ನು ಕೊಟ್ಟಿವೆ. ಒಬ್ಬರಿಗೂ ಉಪಕಾರ ಸ್ಮರಣೆ ಇಲ್ಲ. ಅಲ್ಲ, ಇವ್ರು ಮಾಡದೇ ಇದ್ರೆ ಏನಂತೆ, ದೇವ್ರು ಮಾಡದೇ ಇರ್ತಾನೇನು? ದೇವರಿಗೆ ಗೊತ್ತು ಎಲ್ಲಿಂದ ಒಳ್ಳೆಯದಾಗಿದೆ, ಎಲ್ಲಿಂದ ಕೆಟ್ಟದಾಗಿದೆ ಅಂತ. ಕೃತಜ್ಞತೆ ಅನ್ನೋದು ಈ ಮಟ್ಟದಲ್ಲಿ ಇದೆ. ಹಾಗೆ ಕಿತ್ತುಕೊಂಡದ್ದು ಅನ್ಯಾಯವಾಗಿ ಸುಖ ಅವ್ರಿಗೆ ಕಿತ್ಕೊಂಡವ್ರಿಗೆ ಸುಖ ಏನಾಗುವಲ್ಲ. ಈ ಹಾಸನ ಬರುವಾಗ ಒಂದು ದೊಡ್ಡ ಸಂಸ್ಥೆ, ಅಂಜುಮನ್ಮಯಿ ಅಂತ ಹೇಳಿ ಒಂದು ಸಂಸ್ಥೆ ಬರುತ್ತೆ. ಅದು ಬಸ್ಸು ಹೋಗ್ತಾ ಇರುವಾಗ ಎಡಗಡೆ ಸಿಗತ್ತೆ. ಅದು ಸುಬ್ರಹ್ಮಣ್ಯ ಮಠ, ಸುಬ್ರಹ್ಮಣ್ಯ ಮಠದ ಜಾಗ ಅದು. ಅದನ್ನು ಅವರು ಬಲಾತ್ಕಾರವಾಗಿ ತಗೊಂಡಿದ್ದಾರೆ, ಸರ್ಕಾರ ಕೊಟ್ಟಿದೆ. ಅವರು ಅದರಲ್ಲಿ ಕಾಲೇಜ್ ಮಾಡ್ಕೊಂಡಿದ್ದಾರೆ. ಅದು ನರಸಿಂಹದೇವರ ಜಾಗ ಅದು. ಆದರೆ ಹಾಗೆ ಕಿತ್ಕೊಂಡದ್ದು ಏನು ಸುಖ ಏನು ಕೊಡಲ್ಲ ಅವ್ರಿಗೆ. ಇವತ್ತು ನಮಗೆ ಹೀಗೆ ಅನ್ನಿಸ್ತಾ ಇದೆ. ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಈಗ ರಾಜಕಾರಣಿಗಳು ಅಂತ ಯಾರಿದ್ದಾರೆ, ಈಗ ಅವರು ಮೆರಿತಾ ಇರೋದು ಕಾಣುತ್ತೆ. ಸ್ವಲ್ಪ 50 ವರ್ಷ 60 ವರ್ಷದ ಹಿಂದಿನ ರಾಜಕಾರಣಿಗಳಿಗೆ ಹೋದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾವ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಗೊತ್ತಾಗುತ್ತೆ ಅಂತ. ನಮ್ಮ ಗುರಿ ಒಂದೇ, ಇದೆಲ್ಲ ಭೌತಿಕ ಸಂಪತ್ತು ಹೋದ್ರೂ ಬೌದ್ಧಿಕ ಸಂಪತ್ತು ಹೋಗಬಾರದು ಅಂತ. ಅದಿದ್ರೆ ಮತ್ತೆ ವಾಪಸ್ ಬರುತ್ತೆ. ಏಪಿ ಸಂಕೀರ್ಣ ಕರ್ಮಾಣ ರಾಜಾನೋ ರೌದ್ರ ಕರ್ಮಣ. ಬಹಳ ಸಂಕೀರ್ಣವಾದ ಕರ್ಮ ಇರುವ ರೌದ್ರ ಕರ್ಮ, ಭೀಕರವಾದ ಕರ್ಮಗಳನ್ನು ಎಸಗುವ ರಾಜರಿಗೆ ಇರಬೇಕಾದದ್ದು ಭೂಮಿದಾನ. ಯಥಾ ಜನಿತ್ರಿ ಕ್ಷೀರೇಣ ಸ್ವಪುತ್ರಂ ಭರತೆ ಸದಾ ಅನುಗೃಹ್ಣಾತಿ ದಾತಾರಂ ತಥಾ ಸರ್ವರಸೈರ್ಮಹೀ. ಹೇಗೆ ತಾಯಿ ತನ್ನ ಹಾಲಿನಿಂದ ಮಗುವನ್ನು ಸಾಕುತ್ತಾಳೋ ಆ ರೀತಿ ಭೂಮಿ ಅನ್ನೋದು ಎಲ್ಲ ರಸಗಳಿಂದ
ಕೊಟ್ಟವನನ್ನು ಅನುಗ್ರಹ ಮಾಡುತ್ತೆ. ಮೃತ್ಯೋರ್ವೈ ಕಿಂಕರಾದಂಡಾಹ, ಮೃತ್ಯುವಿನ ಕಿಂಕರರು, ಶಿಕ್ಷೆಗಳು, ತಾಪ, ವನ್ಹಿಯ ತಾಪ, ಘೋರವಾದ ವರುಣ ಪಾಶ, ಇದ್ಯಾವುದು ಭೂಮಿದಾನ ಮಾಡುವವನನ್ನ ಹತ್ತಿರ ಸುಳಿಯುವುದಿಲ್ಲ. ಯೋಗ್ಯರಿಗೆ ಕೊಡಬೇಕು, ಅಯೋಗ್ಯರಿಗೆ ಕೊಡಬಾರದು. ವೃತ್ತ ಸಂಪನ್ನನಾಗಿರಬೇಕು. ವೃತ್ತ ಅಂದರೆ ಒಳ್ಳೆ ಕ್ಯಾರೆಕ್ಟರ್. ವೃತ್ತ ಸಂಪನ್ನನಾಗಿರಬೇಕು. ಆಹಿತಾನಲ್ಲನಿರ್ತಾನೆ, ಶುಚಿವ್ರತನಿರ್ತಾನೆ. ಅವನಿಗೆ ಕೊಟ್ಟರೆ ನಯಾತಿ ಯಮ ಸಾಧನಂ. ಅತ್ರ ಗಾಥಾ ಭೂಮಿಗಾತಾ ಕೀರ್ತಯಂತಿ ಪುರಾವಿದಃ. ಕೇಳಿ ಭೂಮಿಗೀತೆಯನ್ನು. ಭೂಮಿಗೀತ ಅಂತ ಹೇಳಿ ಒಂದು ನವ್ಯಕಾವ್ಯದ ಅಧ್ವರಿಯು ಗೋಪಾಲಕೃಷ್ಣ, ಪೈಗಳಲ್ಲ ಅಡಿಗರು, ಗೋಪಾಲಕೃಷ್ಣ ಅಡಿಗರ ಪದ್ಯ ಇದೆ ಭೂಮಿಗೀತ ಅಂತ. ಅದಲ್ಲ, ರಿಯಲ್ ಭೂಮಿಗೀತ ಇದು. ಆ ಭೂಮಿಗೀತೆ, ಭೂಮಿ ಏನು ಹೇಳಿದೆ ತನ್ನ ಬಗೆಗೆ? ಮಾಮೇವಾ ದತ್ತ ಮಾಂ ದತ್ತ ಮಾಂ ದತ್ವಾ ಮಾಮವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇ ಚೈವ ತತಶ್ಚ ಜನನೇ ಪುನಃ. ನನ್ನನ್ನು ಸ್ವೀಕರಿಸಿ, ನನ್ನನ್ನು ಕೊಡ್ರಿ, ನನ್ನನ್ನು ಕೊಟ್ಟು ನನ್ನನ್ನು ಹೊಂದ್ರಿ. ಅಸ್ಮಿನ್ ಲೋಕೆ ಪರೇ ಚೈವ, ಈ ಲೋಕದಲ್ಲಿ ಆ ಲೋಕದಲ್ಲಿ ಮತ್ತೆ ಹುಟ್ಟಿದಾಗ ನನ್ನನ್ನು ಕೊಟ್ಟಿದ್ದು ಮೊದಲಿದ್ರೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಯ ಇಮಾಂ ವ್ಯಾಹೃತಿಂ ವೇದ ಬ್ರಾಹ್ಮಣೋತಂ ಚಿತ್ ಬ್ರಹ್ಮತಂ ತ್ರಿತಃ ಶ್ರಾದ್ದಸ್ಯ ಹೂಯಮಾನಸ್ಯ ಬ್ರಹ್ಮಭೂಯಂ ತಗಚ್ಚತಿ. ಯಾರು ಈ ನನ್ನ ಮಾತನ್ನ ತಿಳ್ಕೊಂಡಿರ್ತಾನೆ ಅವನು ಕೂಡ ವೇದವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯನ್ನು ಹೊಂದುತ್ತಾನೆ. ಈ ಮಾತು ಅರ್ಥ ಆದರೆ ಮಾಮಯವಾದತ್ತ ಮಾಂ ದತ್ತ ಮಾಂ ದತ್ವ ಮಾಮವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇ ಚೈವ ತತಶ್ಚ ಜನನೇ ಪುನಃ. ಕೃತ್ಯಾನಾಮಭಿಶಪ್ತಾನಾಂ ಅರಿಷ್ಟಚಮನಂ ಮಹತ್ ಪ್ರಾಯಶ್ಚಿತ್ತಂ ಮಹದ್ದತ್ವ ಪುನಾತ್ಯುಭಯತೋದಚ. ಎಲ್ಲ ಕೃತ್ಯಗಳಲ್ಲಿ ಮಿಗಿಲಾದದ್ದು ಭೂಮಿದಾನ, ಎಲ್ಲ ಪ್ರಾಯಶ್ಚಿತ್ತಗಳಲ್ಲಿ ಮಿಗಿಲಾದದ್ದು ಭೂಮಿದಾನ. ಇದನ್ನು ಕೊಟ್ಟರೆ ತಂದೆಯ 10 ತಲೆಮಾರು, ತಾಯಿಯ 10 ತಲೆಮಾರು ಅದನ್ನು ಉದ್ಧಾರ ಮಾಡ್ತಾನಂತೆ. ಪುನಾತಿ ಯ ಇದಂ ವೇದ ವೇದ್ಮಿತಾಹಂ ತಥೈವ ತಂ ಪ್ರಕೃತಿ ಸರ್ವಭೂತಾನಾಂ ಭೂಮಿರ್ವೈ ಶಾಶ್ವತೀ ಮತ. ಯಾವುದು ಶಾಶ್ವತ ಅಲ್ಲ, ಭೂಮಿ ಮಾತ್ರ ಶಾಶ್ವತ. ಭೂಮಿಗಿರುವ ಹೆಸರು ಏನೋ ಅಲ್ಲ, ಯಾವ್ಯಾವ ಊರು ಏನೇನೋ. ಏನೋ ಇರುತ್ತೆ ಊರಿನ ಹೆಸರು, ಏನೋ ಆಗೋಗಿರುತ್ತೆ. ಅದು ಯಾಕೆ ಹೇಳ್ತಾರೋ ಆ ಊರು, ಈಗ ಅದು ಪ್ರವೃತ್ತಿ ನಿಮಿತ್ತ ಬೇರೆ ಆಗೋಗಿರುತ್ತೆ. ಈ ಊರಿನ ಬಗ್ಗೆ ನಾನು ಆಗಾಗ ಮಾತನಾಡ್ತಾ ಇರ್ತೇನೆ ಅಲ್ವೇ. ಮಹಾಕಾಳಿ ಮಾಕಳಿ ಆಗಲಿಲ್ವೇ? ಹಾಗೆ ಮಹಾಗಡಿ ಮಾಗಡಿ ಆಯಿತು. ಏನೋ ಇರುತ್ತೆ, ಏನೋ ಆಗೋಗತ್ತೆ. ಬಿಡದಿ, ಕ್ಲೋಸ್ಪೇಟೆ, ರಾಮನಗರ ಆಗಿದ್ದು ರಾಣಿ ಬೆಹನ್, ಅವಳ ಊರು ರಾಣಿ ಬೆನ್ನೂರು. ನಾವೀಗ ರಾಣಿಯನ್ನು ಬೆನ್ನನ್ನು ಎಲ್ಲಿ ನೋಡ್ತೀವಿ? ಹಾಗಾಗೋಗತ್ತೆ. ಆದ್ದರಿಂದ ಎಲ್ಲವೂ ಅನಿತ್ಯ, ಭೂಮಿ ಮಾತ್ರ ನಿತ್ಯ. ಭೂಮಿ ಮಾತ್ರ ನಿತ್ಯ. ಅದಕ್ಕೆ ರಿಯಲ್ ಎಸ್ಟೇಟ್ ರೀಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬರಲ್ವಲ್ಲ ಅದನ್ನ. ಅದರಿಂದಾಗಿ ಯಥಾ ಶ್ರುತ್ವಾ ಮಹೀಂ ದದ್ಯಾತ್ ನಾ ದದ್ಯಾತ್ ಸಾಧುತಶ್ಚತಾಂ ಭೂಮಿರ್ವೈ ಶಾಶ್ವತಿ ಮತ ಪ್ರಕೃತಿ ಸರ್ವಭೂತಾನಾಂ ಭೂಮಿರ್ವೈ ಶಾಶ್ವತಿ ಮತ. ಕಡೆಗೂ ಶಾಶ್ವತವಾಗಿ ಉಳಿಯೋದು ಭೂಮಿಯೇ, ಬೇರೆ ಅಲ್ಲ. ನಾನಿರೋದೇ ಜ್ಞಾನಿಗಳಿಗಾಗಿ. ರಾಜಾಹಿ ಧರ್ಮ ಕುಶಲಃ ಪ್ರಥಮಂ ಭೂಮಿ ಲಕ್ಷಣಂ. ಒಳ್ಳೆ ಭೂಮಿ
ಭೂಮಿಯ ಒಳ್ಳೆಯದೇ ಇರಬೇಕಾದ್ರೆ ರಾಜ ಒಳ್ಳೆಯವನಿರಬೇಕು, ಧರ್ಮಕುಶಲನಿರಬೇಕು. ಯಾರಿಗೆ ಅಧರ್ಮಿಷ್ಠನಾದ ರಾಜ, ನಾಸ್ತಿಕನಾದ ರಾಜ ಇರ್ತಾನೆ, ಅವರು ಸುಖವಾಗಿ ಮಲಗೋಲ್ಲ, ಸುಖವಾಗಿ ಏಳಲ್ಲ. ಯಥ ಯೇಷಾಮಧರ್ಮಜ್ಞೋ ರಾಜ ಭವತಿ ನಾಸ್ತಿಕಃ ನ ತೇ ಸುಖಂ ಪ್ರಬುದ್ಧಂತೆ ನ ಸುಖಂ ಪ್ರಸ್ವಪಂತಿ ಚ. ಸುಮ್ಮನೆ ಅವರ ಇದರಲ್ಲಿ ಕಾನೂನಿನಲ್ಲಿ ವಿ ಬಿಲೀವ್ ಇನ್ ಗಾಡ್ ಅನ್ಬಹುದು, ಅಂತತಃ ಅವರು ನಾಸ್ತಿಕರಾದರೆ ಅವ್ರ ದೆಸೆಯಿಂದ ಬೇರೆಯವ್ರಿಗೂ ನಿದ್ರೆ ಇರಲ್ಲ. ಇವತ್ತೇನು ಹುಚ್ಚಾಟ ಮಾಡ್ತಾನೋ ಅಂತ ಪೇಪರಲ್ಲಿ ನೋಡಬೇಕಾಗತ್ತೆ ಅಲ್ವೇ, ನೋಡ್ತಾ ಇರಬೇಕಾಗತ್ತೆ. ನಾನು ಅದಕ್ಕೆ ತಮಾಷೆಯಾಗಿ ಲೋಕೋದ್ಧಾರ ಅಂತ ಕರೆಯೋದು ಪೇಪರ್ ಓದೋದನ್ನು. ನಾವು ಓದಿ ಏನು ಪ್ರಯೋಜನ ಇಲ್ಲ, ಆದರೆ ಸುಮ್ಮನೆ ತಮಾಷೆಯಾಗಿ ಒಂದು 5 ನಿಮಿಷ ನೋಡಬೇಕಾಗತ್ತೆ. ಬಹಳ ಹಿಂದೆ ಒಂದು ಕವಿತೆ ಬರೆದಿದ್ದೆ ನಾನು, ಬಹಳ ಹಿಂದೆ. ಒಂದು ನನ್ನ 13-14ನೇ ವಯಸ್ಸಿನಲ್ಲಿ ಆ ಕವಿತೆ ಬರೆದಿದ್ದ. ನೀತಿ ಪಾಠವನ್ನು ಗಿಳಿ ಕಲಿತರೇನು, ಹದ್ದು ಕಲಿಯಬೇಕು ಆಗಲು ಈಗಲೂ ಅಂತ. ಯಾವತ್ತಿದ್ರೂ ಒಂದೇ ಅದು. ನೀತಿ ಪಾಠ ಯಾರು ಕಲಿಬೇಕು? ದುಷ್ಟತನ ತೋರೋದು ಹದ್ದು, ದುಷ್ಟತನ ತೋರ್ಲಿಕ್ಕೆ ಶಕ್ತಿ ಇರೋದು ಹದ್ದಿನಲ್ಲಿ, ಅದು ಕಲಿಬೇಕೇ ವಿನಃ ಗಿಳಿ ಕಲ್ತ್ರೇನು ಪ್ರಯೋಜನ ಅಂತ. ಹಾಗೆ ತಿಳ್ಕೊಳ್ಬೇಕಾದವ್ರು ಅವರು. ಯಾರು ಅನ್ಯಾಯ ಮಾಡ್ತಾ ಇರ್ತಾರೆ ಅವರೇ ಶಾಂತಿ ಅಂತ ಹೇಳ್ಕೊಂಡು ಬರೋರು, ಅವರೇ ಸೇವೆ ದಯೆ ಅಂತ ಅನ್ಕೊಂಡು ಬರೋರು. ಅವರಲ್ಲೇ ಅದಿಲ್ಲ. ಪದೇ ಪದೇ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅದಿಲ್ಲ ಅಂತ ಅರ್ಥ ಅಲ್ವಾ? ಪದೇ ಪದೇ ಹೇಳ್ತಾ ಇದ್ರೆ ಸುಳ್ಳು ಹೇಳ್ತಾ ಇದ್ರೆ ಅವನು, ನಾನು ಹೇಳ್ತಾ ಇರೋದು ಸತ್ಯ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹೇಳ್ತಾ ಇರೋದು ಸತ್ಯ, ಈಗ ಯಾಕೆ ಅಷ್ಟೊಂದು ಹೇಳ್ತಿ? ನಿನ್ನ ಒಳಗಿನ ಒಂದು ಸಂಗತಿಯನ್ನು ಮುಚ್ಚಿಕೊಳ್ಳಿಕ್ಕೆ, ಇಲ್ಲಾಂದ್ರೆ ಆರಾಮಾಗಿ ಹೇಳ್ತಾ ಇರ್ತಾನ ಅವನು ಒಂದು ವಿಚಾರವನ್ನ, ಅವನಿಗದು ಪ್ರಜ್ಞೆಗೆ ಬಂದಿರಲ್ಲ. ಅದು ಕೆಲವೊಂದು ಸರ್ತಿ ಇದು ಇರುತ್ತೆ, ಏನು ಅವರವರ ಪ್ರೊಫೆಷನ್. ಮೇಷ್ಟ್ರು ಗೊತ್ತಾಯ್ತಲ್ಲ ಏಯ್ ಗೊತ್ತಾಗತ್ತೆ ಮಾರೇ, ಹೇಳಿ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀರ? ಹಾಗೆ ಒಂದು ವಿಚಾರ ತೀರಾ ಇದಾಗದೆ ಯಾವುದೋ ಒಮ್ಮೆ ಹೇಳ್ತಾನೆ, ನೀವು ನಂಬಲಿಕ್ಕಿಲ್ಲ ಅಂತ ಹೇಳಿ ಅದೊಂದು ಒಮ್ಮೆ ಹೇಳ್ತಾನೆ. ಇಲ್ಲ ಅಂದ್ರೆ ಪದೇ ಪದೇ ಹೇಳ್ತಾ ಇರ್ತಾನೆ ಅಂದ್ರೆ ಅವನು ಹೇಳ್ತಾ ಇರೋದು ಎದುರುಗಡೆ ಇರೋರ್ಗ ತನ್ಗ ಅಂತ ಒಂದು ಡೌಟ್ ಬಂದ್ಬಿಡತ್ತೆ. ಅದರಿಂದಾಗಿ ಅವರು ಸೇವೆ 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 ಅಂತ ಅವ್ರಂತ ಇರ್ತವೆ, ಆಯ್ತಾ? ಇನ್ನು ಇವು ಶಾಂತಿ 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 ಅಂತಿರ್ತವೆ. ಅವ್ರಿಗೆ ಹೇಳ್ಕೊತಾ ಇದ್ದಾರೆ, ಆದರೂ ಅವ್ರು ಉದ್ಧಾರ ಆಗಿಲ್ಲ ಅನ್ನೋದು ಇದು ತಾತ್ಪರ್ಯ. ಆದ್ದರಿಂದ ಯಾವಾಗ ನಾಸ್ತಿಕ ರಾಜನಾಗಿರ್ತಾನೆ ನತೇ ಸುಖಂ ಪ್ರಬುದ್ಧಂತೆ, ಸುಖವಾಗಿ ಹೇಳಲಿಕ್ಕಾಗಲ್ಲ, ಸುಖವಾಗಿ ಮಲಗಲಿಕ್ಕಾಗಲ್ಲ. ತಸ್ಯ ರಾಜ್ಞಶುಭೈ ಕಾರ್ಯೈ, ಒಬ್ಬ ನಾಸ್ತಿಕ ಎಲ್ಲ ಇಡೀ ದೇಶ ನಾಸ್ತಿಕ ಆಯಿತು ಅಂದರೆ ಯಾವ ರೀತಿ ಸಂಕಟ ಅಂತ ನೀವು 1984 ಅಂತಾನೆ ಒಂದು ಕಾದಂಬರಿ ಇದೆ, 1984 ಅಂತಾನೆ ಆ ಕಾದಂಬರಿ ಹೆಸರೇ 1984. ಅದು ಆಗುವ 25 ವರ್ಷದ ಮೊದಲು ಬರೆದಿತ್ತು. 84 ಅಂತ ಇತ್ತಲ್ಲಪ್ಪ, 63ನೇ ಇಸ್ವಿನಲ್ಲಿ ಬರೆದಿದ್ದು. ಆ ಕಾದಂಬರಿ ಹೆಸರೇ 1984 ಅಂತ. ಬರೆದವನು ಜಾರ್ಜ್ ಆರ್ವೆಲ್. ಒಬ್ಬ ನಾಸ್ತಿಕ ರಾಜನಾದರೆ ಏನು ಸಮಸ್ಯೆಗಳಾಗತ್ತೆ, ಭೀಕರವಾದ ಐರನಿ ವ್ಯಂಗ್ಯ ಅದು. ಆ ವ್ಯಂಗ್ಯದ ಹೊಡೆತ ತಡಿಲಿಕ್ಕೆ ಆಗಲ್ಲ, ಹಂಗಿದೆ ಅದು. ರಾಜಕೀಯ ಕಾದಂಬರಿ. ಜಾರ್ಜ್ ಆರ್ವೆಲ್ ಬರೆದದ್ದೆಲ್ಲ ರಾಜಕೀಯ ವ್ಯಂಗ್ಯಗಳು. ನೀವು ಮಹಾಭಾರತದ ಈ ಮಾತಿನ ಅರ್ಥೈಸುವಿಕೆಗೆ ಆ ತೀವ್ರತೆಯನ್ನು ನೀವು ಅಲ್ಲಿ ನೋಡಬೇಕು. ಸಾಮ್ಯವಾದದ ಸಮಸ್ಯೆಗಳು, ಎಲ್ಲಕ್ಕೂ ಉತ್ಕಟವಾದ ನಿಯಂತ್ರಣ ಅಂತನ್ನೋದರ ಸಮಸ್ಯೆಗಳು,
ಇದೆಲ್ಲ ರಾಜಪ್ರಭುತ್ವದಲ್ಲಿ ಬರುವಂತಹ ಸಮಸ್ಯೆಗಳು ಇವೆಲ್ಲ. ನೀವು ಇದನ್ನ ನೋಡಬೇಕು ಅಂತಂದ್ರೆ ಅದನ್ನ ನೀವು ನೋಡೋ ಅಗತ್ಯ ಇಲ್ಲ. ಯಾಕಂದ್ರೆ ಮಹಾಭಾರತ ಓದಬೇಕಿರೋರು ಅಲ್ಲಿಂದ ತಂದು ನಾನು ಹೇಳ್ತಾ ಇರೋದು. ಮಹಾಭಾರತದ ಮಾತು ಹೇಗೆ ಸತ್ಯ. ಜಗತ್ತಿನಲ್ಲಿ ನಾಸ್ತಿಕರು ರಾಜ ಆದರೆ ಸುಖವಾಗಿ ಮಲ್ಕೊಳ್ಳಿಕ್ಕಾಗಲ್ಲ, ಸುಖವಾಗಿ ಹೇಳಲಿಕ್ಕಾಗಲ್ಲ ಅಂತ. ತಶ್ಚ ರಾಜ್ಞಶ್ಚು ಬೈಕಾರ್ಯೈ ಕರ್ಮಭಿರ್ನಿವೃತ್ತ ಪ್ರಜಾ ಯೋಗಕ್ಷೇಮೇಣ ವೃಷ್ಟ್ಯಾಚ ವಿವರ್ಧಂತೆ ಸ್ವಕರ್ಮಭಿ. ನಾಸ್ತಿಕ ಇದ್ರೆ, ಆಸ್ತಿಕ ಇದ್ರೆ ಅವನು ಕರ್ಮಗಳಿಂದ ಸಂತೋಷ ಪಡ್ತಾರೆ, ಮಳೆ ಆಗತ್ತೆ ಚೆನ್ನಾಗಿ, ವಿವರ್ಧಂತೆ ಬೆಳೀತಾರೆ. ಆದ್ದರಿಂದ ರಾಜ ಭೂದಾನವನ್ನು ಮಾಡಬೇಕು. ಹಾಗಾದರೆ ನಾವು ಮಾಡಬಾರ್ದ ಅಂದರೆ ಮಾಡಬಹುದು, ಆದರೆ ಮಾಡಲಿಕ್ಕೆ ಹೆಚ್ಚು ಅವಕಾಶ ಇರೋದು ಅವನಿಗೆ, ಶಾಸ್ತ್ರ ಉತ್ಕಟವಾಗಿ ವಿಧಿಸಿರೋದು ಅವನಿಗೆ. ಯಾಕೆಂದ್ರೆ ನಾವು ಕ್ಯಾಲಿಗುಲಾ ಮೊದಲಾದ ಭೀಕರ ಮೈಂಡ್ಸೆಟ್ಟಿನ ರಾಜರನ್ನ ಇತಿಹಾಸದಲ್ಲಿ ನೋಡಿದ್ದೇವೆ. ನೀವು ವಿದೇಶಿ ರಾಜರನ್ನು ನೋಡಬೇಕು, ನೀವು ಹೇಗೆಲ್ಲ ಇದ್ರು ಅಂತ. ಅದನ್ನು ನಾನು ಹೇಳಲಿಕ್ಕೂ ಯೋಗ್ಯನಲ್ಲ, ನೆನಪಿಸ್ಕೊಳ್ಳಬಾರದು ವಾಸ್ತವಿಕವಾಗಿ. ಆದರೆ ಮಹಾಭಾರತದ ವೈಶಾಲ್ಯ, ಮಹಾಭಾರತದ ಮಾತಿನ ಗಾಂಭೀರ್ಯ ಇವುಗಳನ್ನು ಹೇಳಬೇಕಾಗತ್ತೆ. ಇಲ್ಲ ಅಂದ್ರೆ ಹೇಗೆ? ಇಲ್ಲಾಂದ್ರೆ ಯಾವ ರೀತಿ ನಾವು ಇದು ಸತ್ಯವಾಗಿದೆ, ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ಹೀಗೆ ನಡೀತಾ ಇದೆ ಅಂತ ಹೇಳಲಿಕ್ಕೊಂದು ಉದಾಹರಣೆ ಬೇಕಲ್ವಾ? ಅದಕ್ಕಾಗಿ ನೋಡಿದ್ದಾಯ್ತು. ನೀವೀಗ ಪ್ರಾಯ ನೆಟ್ಟಲ್ಲಿ ಅದರ ಸಾರ ಬಂದ್ಬಿಡುತ್ತೆ. ಆ ಪುಸ್ತಕದ್ದನ್ನ 8-10 ವಾಕ್ಯಗಳಲ್ಲಿ ಕೊಟ್ಟುಬಿಡ್ತಾರೆ. ನೀವು ಎಸೆನ್ಸ್ ಆಫ್ ನಾವೆಲ್ ನೇಮ್ಡ್ 1984 ಅಂತ ಹೇಳಿ ಜಾರ್ಜ್ ಆರ್ವೆಲ್ ಅಂತ ಹಾಕಿದ್ರೆ ಟಕ್ಕ ಅದರ ಸಾರ ಕೊಟ್ಬಿಡ್ತಾರೆ ಏನು ಅಂತ. ಈಗ ಅದೊಂದು ಅನುಕೂಲ ಇದೆ. ಆದಿತ್ಯೈವ ದೀಪ್ಯೇತ ತೇಜಸಾತ್ವಿಹ ಮಾನವಃ ಯಸ್ಯ ಬೀಜಾನಿ ರೋಹಂತಿ ಪ್ರಕೀರ್ಣಾನಿ ಮಹೀತಳೇ. ಬೀಜಗಳನ್ನು ಭೂಮಿಯಲ್ಲಿ ಹಾಕಿದಾಗ ಸರಿಯಾಗಿ ಮಳೆ, ಸೂರ್ಯನ ಬೆಳಕು ಬಿದ್ದಾಗ ಯಾವ ರೀತಿ ಅರಳುತ್ತವೋ, ಯಾವ ರೀತಿ ಬೆಳೆಯುತ್ತವೋ, ಹಾಗೆ ಯೋಗ್ಯರಿಗೆ ಭೂಮಿದಾನವನ್ನು ಕೊಟ್ಟರೆ ತಥಾ ಕಾಮ ಪ್ರರೋಹಂತಿ ಅಂತ. ಏಷಾ ಮಾತಾ ಪಿತಾ ಚೈವ ಜಗತ ಪೃಥಿವೀಪತೆ. ಭೂಮಿ ತಾಯಿಯ ತರಹ, ಈ ಭೂಮಿಗೆ ಸಮನಾದದ್ದು ಇನ್ನೊಂದಿಲ್ಲ. ಸೌವರ್ಣಯಂತ್ರ ಪ್ರಾತಾದ ವಸೋರ್ಧಾರಾಶ್ಚ ಕಾಮದಾಹ. ಈ ವಿಚಾರದಲ್ಲಿ ಬೃಹಸ್ಪತಿಶ್ಚ ಸಂವಾದಂ ಇಂದ್ರಶ್ಚ ಚ ಯುಧಿಷ್ಠಿರ. ಇದು ಇತಿಹಾಸ ಅಂತಾರೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಬೃಹಸ್ಪತಿಶ್ಚ ಸಂವಾದಂ ಇಂದ್ರಶ್ಚ ಚ ಯುಧಿಷ್ಠಿರ. ಏನು ಅವರಿಬ್ಬರ ಮಾತುಕತೆ ಅಂತ ಹೇಳಿ ನಾವೀಗ ಇಲ್ಲಿ ನೋಡಲಿದ್ದೇವೆ. ಅದನ್ನು ನಾನು ಮುಂದಿನ ಸೋಮವಾರ ನಿರೂಪಣೆ ಮಾಡ್ತೇನೆ. ನಾಳೆ ಒಂದು ದಿವಸ ಇಲ್ಲ, ಯಾಕಂದ್ರೆ ನಾನು ಇವತ್ತು ರಾತ್ರಿ ಉಡುಪಿಗೆ ಹೊರಟು ನಾಳೆ ಮತ್ತೆ ಉಡುಪಿಯಿಂದ ಹೊರಟು ಬರ್ತಾ ಇದ್ದೇನೆ. ಶನಿವಾರ ಎಲ್ಲ ಇದೆ. ಉಪನಿಷತ್ತಿನ ಚಿಂತನೆ ಬೆಳಗ್ಗೆ 7:15ರಿಂದ 8 ಇದೆ. ಆಮೇಲೆ ಇಲ್ಲಿಯೇ ಇದೆ ಮತ್ಸ್ಯ ಪುರಾಣ, ವಿಷ್ಣು ತತ್ವ ನಿರ್ಣಯ ನಮ್ಮ ಮನೆಯಲ್ಲೇ ಇದೆ. ಅವತ್ತು ಕುಮುದಮ್ಮನವರು ಅವ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋಗಲಿಕ್ಕಿದೆ. 11 ಗಂಟೆ ಬೆಳಗ್ಗೆ 11 ಗಂಟೆಗೆ ಇಲ್ಲೇ ಇದೆ. ಮತ್ತೆ ಮತ್ಸ್ಯ ಪುರಾಣ ಯಥಾ ಪ್ರಕಾರ ಶನಿವಾರ ಸಾಯಂಕಾಲ, ಭಾನುವಾರ ಸಾಯಂಕಾಲ ಇದ್ದೇ ಇದೆ. ಒಳ್ಳೆ ಯಯಾತಿಯ ಕಥೆ ಬರುತ್ತೆ ಮುಂದೆ. ನಾಳೆ ಒಂದು ದಿವಸ ಯಾವುದೂ ಇರೋದಿಲ್ಲ.
ಮಹಾಭಾರತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾಳೆ ಒಂದು ದಿವಸ ನಿಮ್ಮ ವಿಯೋಗ, ಮತ್ತೆ ನಾಡಿದ್ದು ಸಂಯೋಗ. ಕೃಷ್ಣಾರ್ಪಣಮಸ್ತು.